ಸರ್ಕಾರ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾಯಿತು. ಆದರೆ ಅದರ ಅನುಷ್ಠಾನವೇ ದೊಡ್ಡ ಸವಾಲಾಗಿದೆ. ಸ್ವತಃ ಸಂಪುಟದಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಪಕ್ಷಾತೀತವಾಗಿ ಮೇಲ್ವರ್ಗದ ನಾಯಕರನ್ನ ಎದುರು ಹಾಕಿಕೊಂಡ ಸಿದ್ದರಾಮಯ್ಯ ಅವರಿಗೆ ಈ ವರದಿ ಬಿಸಿ ತುಪ್ಪ ಆಗಿದೆ. ಎಲ್ಲ ಬೆಳವಣಿಗೆಯ ನಡುವೆ ಸಚಿವರ ಜೊತೆ 1-to-1 ಮೀಟಿಂಗ್ಗೆ ಅವರು ಸಜ್ಜಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ. ಒಪ್ಪಿಲ್ಲ, ನೋಡಬೇಕು, ಭಾಳ ಸ್ಟೆಪ್ ಇದೆ. ಅದು ಈಗ ವಿರೋಧ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರದಲ್ಲಿ ಹೊತ್ತಿದ ಕಿಡಿ ಜಾತಿ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಅಹಿಂದಕ್ಕೆ ಬದ್ಧ ಎಂದು ಸಾರಿದ್ದ ಸಿಎಂ ಸಿದ್ದು ವರದಿ ಸ್ವೀಕರಿಸಿ ಲೋಕಸಭಾ ಚುನಾವಣೆಗೆ ಅಸ್ತ್ರ ಪ್ರಯೋಗಿಸಿದ್ದಾರೆ. ಗಣತಿ ಗಂಡಾಂತರ ಅಂತ ಭಾವಿಸಿದ್ದ ಲಿಂಗಾಯತ, ಒಕ್ಕಲಿಗ ಸಮುದಾಯಗಳು ಸಿಡಿದು ಬಿದ್ದಿವೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪರ್ಯಾಯ ಮಾರ್ಗದ ಅನ್ವೇಷಣೆಯಲ್ಲಿದ್ದಾರೆ. ರಾಜ್ಯದಲ್ಲಿ ಕಾಸ್ಟ್ ಸೆನ್ಸಸ್ ಫೈಟ್ ಮಧ್ಯೆ ಸಿಎಂ ಸಿದ್ದು ಸೈಲೆಂಟ್. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಜೊತೆ 1-to-1 ಮೀಟಿಂಗ್. ರಾಜ್ಯದಲ್ಲಿ ಜಾತಿ ಗಣತಿ ಕ್ರಾಂತಿ ಮೊಳಗಿದೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ಸರ್ಕಾರವನ್ನೇ ಈ ವರದಿ ಹೋಳು ಮಾಡಿದೆ. ರಾಜಕೀಯ ಪಕ್ಷಗಳನ್ನ ವಿಭಜನೆ ಮಾಡಿದೆ. ಮೇಲ್ವರ್ಗ ನಾಯಕರು ವರದಿ ಒಪ್ಪಲು ನಿರಾಕರಿಸಿದ್ರೆ ಅಹಿಂದ ನಾಯಕರು ವರದಿ ಪರ ವಕಾಲತಿಗೆ ನಿಂತಿದ್ದಾರೆ. ಬಿಜೆಪಿಯಲ್ಲಿ ಮೇಲ್ವರ್ಗದ ನಾಯಕರು ಮಾತ್ರ ಮಾತನಾಡ್ತಾ ಇದ್ದು ವರದಿ ಬಗ್ಗೆ ಹಿಂದುಳಿದ ನಾಯಕರು ಮೌನಕ್ಕೆ ಜಾರಿದ್ದು ಅಚ್ಚರಿ ಮೂಡಿಸಿದೆ. ಹೀಗೆ ಇಡೀ ವ್ಯವಸ್ಥೆಯೇ ಜಾತಿ ಗಣತಿ ವರದಿಗೆ ಪರ ವಿರೋಧವಾಗಿ ವಿಭಜಿಸಿದ್ದು ಸಿಎಂ ಸಹ ಸೈಲೆಂಟ್ ಆಗಿದ್ದಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ವಿರೋಧದ ಹಿನ್ನೆಲೆ ಪರ್ಯಾಯ ಮಾರ್ಗಗಳತ್ತ ಚಿತ್ತ ನೆಟ್ಟಿದ್ದಾರೆ. ಸಂಪುಟದಲ್ಲಿ ಸಚಿವರಿಂದ ವಿರೋಧ ವ್ಯಕ್ತವಾಗಿರೋ ಕಾರಣ ಖುದ್ದು ಸಿಎಂ ಸಿದ್ದು ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಸಚಿವರಿಂದ ವೈಯಕ್ತಿಕವಾಗಿ ಅಭಿಪ್ರಾಯ ಕೇಳಲು ತೀರ್ಮಾನಿಸಿದ್ದಾರೆ ಅಂತ ಗೊತ್ತಾಗಿದೆ. ಜಾತಿ ಗಣತಿ ವರದಿ ಸರ್ಕಾರ ಅಂಗೀಕಾರ ಮಾಡಿಲ್ಲ. ಸದನದಲ್ಲಿ ವರದಿ ಮಂಡನೆಯ ಬಳಿಕ ಚರ್ಚೆ ಮಾಡಲಿ. ಇನ್ನು ಜಾತಿ ಗಣತಿ ವಿಚಾರವಾಗಿ ಮಾತನಾಡಿರುವ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಸಚಿವರ ವಿರೋಧವನ್ನ ಪ್ರಶ್ನಿಸಿದ್ದಾರೆ. ಯಾಕೆ ವಿರೋಧ ಮಾಡ್ತಾರೆ? ವರದಿಯನ್ನ ಸರ್ಕಾರ ಇನ್ನೂ ಅಂಗೀಕಾರ ಮಾಡಿಲ್ಲ, ಸ್ವೀಕಾರ ಮಾಡಿದೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ವರದಿ ಬಹಿರಂಗ ಬಳಿಕ ಎಲ್ಲರಿಗೂ ಮಾತನಾಡುವ ಹಕ್ಕಿರಲಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ವರದಿ ಪ್ರಸ್ತಾಪ ಆಗಲಿದೆ. ಆ ಬಳಿಕ ಸದನದಲ್ಲಿ ವರದಿ ಮಂಡನೆಗೆ ಬರಲಿದೆ. ಆಗಬೇಕಾದ್ರೆ ಚರ್ಚೆ ಮಾಡಲಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಯಾಕೆ ಪ್ರಶ್ನೆ ಇನ್ನೂ ಒಪ್ಪಿಲ್ಲ. ಅದನ್ನು ಇನ್ನೂ ಒಪ್ಪಿಲ್ಲ, ನೋಡಬೇಕು, ಭಾಳ ಸ್ಟೆಪ್ ಇದೆ. ಅದು ಈಗ ವಿರೋಧ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಸೊ ಅದು ಬಹಿರಂಗ ಆದಾಗ ಅದ್ರ ಬಗ್ಗೆ ಎಲ್ಲರಿಗೂ ಅಧಿಕಾರ ಇದೆ. ನೋಡಿ, ಅದು ಓಪನ್ ಆಗಬೇಕು, ಬಹಿರಂಗ ಚರ್ಚೆ ಆಗಬೇಕು. ಸಂಪುಟದಲ್ಲಿ ಬರ್ತದೆ, ಬಹುಶಃ ಸದನದಲ್ಲಿ ಕೂಡ ಬರ್ಬೋದು. ಅವಾಗ ಏನು ನಿಮಗೆ ಮಾತಾಡ್ಲಿಕ್ಕೆ ಎಲ್ಲ ರೀತಿಯಿಂದ ಅವಕಾಶಗಳಿದೆ. ಅವಾಗ ಮಾತಾಡಿ, ಎಲ್ಲಿ ಸೋರಿಕೆ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ, ಯಾರು ಉಳಿದ್ರು, ಯಾರು ಬಿಟ್ಟರು, ಅವಾಗ ಚರ್ಚೆ ಮಾಡೋಣ. ಈಗ ಇನ್ನೂ ಒಪ್ಪಿಲ್ಲ ಸರ್ಕಾರ ಅಂತ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ, ರಿಸೀವ್ ಒಪ್ಪಿಲ್ಲ. ಒಟ್ಟಾರೆ ವರದಿ ಸ್ವೀಕರಿಸಿರುವ ಸಿದ್ದರಾಮಯ್ಯ ಸದ್ಯಕ್ಕೆ ಹೋಲ್ಡ್ನಲ್ಲಿಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂದೆ ಜಾತಿ ಗಣತಿ ವರದಿ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಆದರೆ 3 ತಿಂಗಳ ಬಳಿಕ ಅಂದ್ರೆ ಲೋಕಸಭಾ ಎಲೆಕ್ಷನ್ ನಂತರವೇ ವಿಧಾನಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆ ಆಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.